ದಿನಾಂಕ 4/7/2023 ಅವತ್ತು ಮಾಸ್ತಿ ಎಂಬುವರು ಚನ್ನರಾಯಪಟ್ಟಣ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೊಲೆಯಾಗ್ತಾರೆ. ಕೊಲೆಯ ಸಮಯದಲ್ಲಿ ಅವರು ಸಿಸ್ಟರ್ ಆದ ಪಂಕಜ ಅವರು ಒಂದು ಪ್ರಕರಣ ದಾಖಲುಪಡಿಸ್ತಾರೆ. ಇದರಲ್ಲಿ ನಾವು ತನಿಖೆಯನ್ನು ಮುಂದುವರಿಸ್ತೀವಿ. ಮಾಸ್ತಿ ಯಾರು ಕೊಲೆಯಾಗಿರೋ ಮಾಸ್ತಿ ಒಂದು ರೌಡಿ ಶೀಟರ್ ಆಗಿರ್ತಾರೆ. ಇವರ ಮೇಲೆ ಹಲವಾರು ಕೇಸ್ ಇರ್ತದೆ. ಇದೇ ನಿಟ್ಟಿನಲ್ಲಿ ನಾವು ತನಿಖೆ ಮಾಡುವಾಗ ಈ ತನಿಖೆಯಲ್ಲಿ ನಮ್ಗೆ ಕಂಡು ಬಂದಿರೋದು ಏನಂದರೆ, ಇನ್ನೂ ಕೆಲವೊಬ್ಬರು ರೌಡಿ ಶೀಟರನ್ನು ಅವ್ರ ಮರ್ಡ್ರಲ್ಲಿ ಭಾಗಿಯಾಗಿದ್ದಾರೆ ಅಂತ ನಮಗೆ ಮಾಹಿತಿ ಅಂತ ಬಂತು. ಅದ್ರ ಮೇಲೆ ನಾವು ತನಿಖೆಯನ್ನು ಮುಂದುವರಿಸುವಾಗ ಸುಮಾರು 11 ಜನ ಮೇಲೆ ನಾವು ಚಾರ್ಜ್ ಶೀಟನ್ನು ಮಾಡಿದ್ವಿ. ಇದರಲ್ಲಿ 4ನೇ ಅಡಿಷನಲ್ ಡಿಸ್ಟ್ರಿಕ್ಟ್ ಜಡ್ಜ್ ಚನ್ನರಾಯಪಟ್ಟಣ ಅವರು ಈ ಪ್ರಕರಣದಲ್ಲಿ ಸುಮಾರು 11 ಜನ ಅಕ್ಯೂಸ್ಡ್ಗೆ ಕನ್ವಿಕ್ಷನ್ ಅಂತ ನೀಡಿದ್ದಾರೆ. ಇದರಲ್ಲಿ ಸುಮಾರು 9 ಜನ ಅವರಿಗೆ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಮಾಡಿದ್ದಾರೆ ಮತ್ತು ಇನ್ನೂ 2 ಜನರಿಗೆ 2.5 ವರ್ಷ ಇಂಪ್ರಿಸನ್ಮೆಂಟ್ ಮಾಡಿದ್ದಾರೆ. ಇದನ್ನು ಬಿಟ್ಟು ನ್ಯಾಯಾಲಯದಲ್ಲಿ 2,95,000 ಫೈನ್ ಮಾಡಿಸಿದ್ದಾರೆ. ಇದರಲ್ಲಿ ಸುಮಾರು 1 ಲಕ್ಷ ಕಂಪ್ಲಿಮೆಂಟ್ಗೆ ಹೋಗಬೇಕು ಅಂತಲೂ ಅವರು ಆದೇಶವನ್ನು ಪಾಸ್ ಮಾಡಿದ್ದಾರೆ. ಇದರಲ್ಲಿ ನಮ್ಮದು ಪ್ರಥಮವಾಗಿ ಇಂಪಾರ್ಟೆಂಟ್ ಏನಂದರೆ, ಇದರಲ್ಲಿ ಸುಮಾರು ಯಾರ್ಯಾರು ಈ ಮಾಸ್ತಿ ಮರ್ಡರ್ ಕೇಸ್ ಇನ್ವಾಲ್ವ್ ಆಗಿರೋರು ತುಂಬ ಜನ ಚನ್ನರಾಯಪಟ್ಟಣದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ರೌಡಿಸಮ್ ಮಾಡಿಕೊಂಡು ಓಡಾಡಿರೋದು. ಇದರಲ್ಲಿ ಇಂಪಾರ್ಟೆಂಟಾಗಿ ನಾವು ಹೇಳಬೇಕಂದ್ರೆ, ಚೇತನ್ ಅಲೈಸ್ ಯಾಚನಹಳ್ಳಿ ಚೇತನ್, ಮಂಡ್ಯ ಅಲೈಸ್ ಮಂಡ್ಯ ಶಿವು, ಕುಮಾರಸ್ವಾಮಿ ಅಲೈಸ್ ಹುಲಿವಾಲ್ ಚೇತು, ರಾಕೇಶ್ ಅಲೈಸ್ ರಾಖಿ, ಸುಮಂತ್ ಅಲೈಸ್ ಸುಮಿ, ರಾಹುಲ್, ಹರೀಶ್, ಭರತ್ ಮತ್ತು ರಾಘವೇಂದ್ರ ಇದರಲ್ಲಿ ಭಾಗಿಯಾಗಿರುತ್ತಾರೆ. ಸೊ ಇದರಲ್ಲಿ ಈ ಪ್ರಕರಣದಲ್ಲಿ ನಮ್ಗೆ ಬಂದಿರುವ ಆದೇಶ ಏನು ಕನ್ವಿಕ್ಷನ್ ಆಗಿದೆಯೋ, ಇದನ್ನು ತುಂಬ ಮಟ್ಟಿಗೆ ನಮಗೆ ಚನ್ನರಾಯಪಟ್ಟಣದಲ್ಲಿ ರೌಡಿಸಮನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.